ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತಿಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಯಾರಿದು ಬಾಡಿ ಕಲರ್ ಒಂದು ಗೋಲ್ಡಲ್ಲಿದೆ, ರಾಮ ಗ್ರೀನು ಪಲ್ಲು ಇದೆ. ಸೊ ಕಾಂಟ್ರಾಸ್ಟ್ ಆಗಿ ಗೋಲ್ಡ್ ಕಲರು 7 ಎಳೆ ದಾರನ ತೊಗೊಂಡಿದ್ದೀನಿ ನಾನಲ್ಲಿ. ಮತ್ತು ಈ ಥರ 3 mm ಸ್ಮಾಲ್ ಬೀಡು, ಮತ್ತು ನೋಡಿ ಇದೆಷ್ಟು ಸ್ಮಾಲ್ ಇದೆ, 10.075 mm ಕ್ರೋಶ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಸೇಮ್ ತೊಗೊಳ್ಳೋದೆ, ಅದನ್ನೇ ತೊಗೊಳ್ಳಿ. ಈಗ ದಾರನ ಕೈಗೆ ಸುತ್ಕೊಳ್ಳಿ. ಕೈಗೆ ಸುತ್ತಕೊಂಡು ಸ್ಯಾರಿದು ಪಲ್ಲು ಏನಿದೆ ಅಲ್ವಾ, ಪಲ್ಲುದು ರೈಟ್ ಸೈಡಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಹೀಗೆ ಸ್ಯಾರಿದು ಪಲ್ಲು ರೈಟ್ ಸೈಡಲ್ಲಿ ಕ್ರೋಶನ ಇನ್ಸರ್ಟ್ ಮಾಡಿಕೊಂಡು ಸ್ವಲ್ಪ ಸ್ಪೇಸ್ನ ಬಿಟ್ಟು ಥ್ರೆಡ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಥ್ರೆಡ್ ಇನ್ಸರ್ಟ್ ಆದಮೇಲೆ ಹೀಗೆ ನಾಟ್ನ ಮಾಡ್ಕೋಬೇಕು. 2 ಟೈಮ್ಸ್ ನಾಟ್ನ ಮಾಡಿ. 2 ಟೈಮ್ಸ್ ನಾಟ್ ಆದಮೇಲೆ ಈಗ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಹೀಗೆ ಸಿಂಗಲ್ ಕ್ರೋಶೆ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮತ್ತು ನಾಟ್ ಎರಡೂ ಒಂದೇ ಅಂತ ಹೇಳ್ಬೋದು. ಆದಮೇಲೆ ನಾವೇನು ಬೀಡ್ ತೊಗೊಂಡಿದ್ವಲ್ವ, ಸ್ಮಾಲ್ ಬೀಡು, ಅದನ್ನು ಇನ್ಸರ್ಟ್ ಮಾಡಿಕೊಂಡು ನಿಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ, ಈಗ ತೋರಿಸ್ತೀನಿ. ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಹೀಗೆ ಸಿಂಗಲ್ ಕ್ರೋಶೆ ಆದಮೇಲೆ ಪುನಃ ಇನ್ನೊಂದು ಸಿಂಗಲ್ ಕ್ರೋಶೆ. ಟೋಟಲಾಗಿ 4 ಸಿಂಗಲ್ ಕ್ರೋಶೆ ಬರುತ್ತೆ. ಮಧ್ಯ ಸೆಂಟರಲ್ಲಿ ಒಂದು 3 mm ಬೀಡ್ ಬರುತ್ತೆ. ಆದಮೇಲೆ ಹೀಗೆ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕ್ಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಅದು ಮತ್ತೆ ಇವಾಗ 3 mm ಸ್ಮಾಲ್ ಬೀಡ್ ಇದೆ ಅಲ್ವಾ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನೀವು ದೊಡ್ಡದು ಬೇಕಿದ್ರೆ ದೊಡ್ಡದನ್ನು ಹಾಕ್ಕೋಬೋದು. ಬಟ್ ಅವರು ನನಗೆ ಚಿಕ್ಕದನ್ನೇ ಹಾಕಿ ಅಂತ ಹೇಳಿದರು. ಹೀಗೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ನೀವು ಸ್ವಲ್ಪ ದೊಡ್ಡ ಬೀಡನ್ನ ತೊಗೊಂಡ್ರೆ ಬೀಡ್ ಲಾಕ್ನ ಮಾಡಬೇಕಾಗುತ್ತೆ. ಇದು ಸ್ಮಾಲ್ ಇರೋದ್ರಿಂದ ಬೀಡ್ ಲಾಕ್ ಮಾಡ್ತಾಯಿಲ್ಲ. ಈಗ 2 ಸಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಹಾಗೆ 5 ಚೈನ್ನ ಹಾಕ್ಕೋಬೇಕು ನೀವು. 4 5 5 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮತ್ತು ಬೀಡು, ಮತ್ತು ಕರೆಕ್ಟಾಗಿ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಮತ್ತು ಅಗೇನ್ ಇನ್ನೊಂದು ಲಾಕ್ ಹಾಕಿ 1 2 3 4 5 ಚೈನ್ನ ಹಾಕ್ಕೊಂಡು ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ಸ್ಟೆಪ್ಪು ಇಷ್ಟೇ ಬರೋದು. ಸಿಂಗಲ್ ಸ್ಟೆಪ್ಪಲ್ಲಿ ಬೇಬಿ ಕುಚ್ಚನ್ನ ಹಾಕೋದು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇರೋದು. ಈಗ ನೆಕ್ಸ್ಟ್ ಇಲ್ಲಿ 5 ಚೈನ್ ಏನಿದೆ ಅಲ್ವಾ, ಅಲ್ಲಿಗೆ ನಾವು ಕುಚ್ಚನ್ನ ಕಟ್ಟಬೇಕು. ಬನ್ನಿ ಕುಚ್ಚನ್ನ ಹೇಗೆ ಕಟ್ಟೋದು ಮತ್ತು ಫುಲ್ಲು ಫಿನಿಶ್ ಮಾಡಿಕೊಂಡು ನಿಮಗೆ ಸ್ಯಾರಿನ ತೋರಿಸ್ತೀನಿ. ನೋಡಿ, ಫುಲ್ಲು ಫಿನಿಶ್ ಆದಮೇಲೆ ಹೀಗೆ ಕಾಣಿಸುತ್ತೆ. ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೋಡಿ, ನಾನು ಫುಲ್ಲು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಈಗ ನಿಮಗೆ ಕುಚ್ಚನ್ನ ಹೇಗೆ ಕಟ್ಟೋದು ಅಂತ ತೋರಿಸ್ಕೊಡೋಕ್ಕೋಸ್ಕರ ಈಗ ನೋಡಿ, ನಾನು 120 ಎಳೆ ದಾರನ ಪೊಣಿಸಿ ಇಟ್ಟಿದ್ದೀನಿ. ಮತ್ತು ಈ ಥರ ಸೂಜಿಗೆ ಜರಿನ ಹಾಕಿ ಇಟ್ಟಿದ್ದೀನಿ. ಮತ್ತು ಕಟ್ ಮಾಡಲಿಕ್ಕೆ ಟ್ರಿಮ್ಮರ್ ಬೇಕು. ಬನ್ನಿ ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡೋಣ. ಹೀಗೆ 5 ಚೈನ್ದು ಗ್ಯಾಪಲ್ಲಿ ಹೀಗೆ 5 ಚೈನ್ ಏನಿದೆ ಅಲ್ವಾ, ಆ ಗ್ಯಾಪ್ಗೆ ಹೀಗೆ ಸೂಜಿನ ನೀವು ಇನ್ಸರ್ಟ್ ಮಾಡ್ಕೋಬೇಕು. ಹೀಗೆ ಇನ್ಸರ್ಟ್ ಮಾಡಿಕೊಂಡು ಲೆಂತ್ ಎಷ್ಟು ಬೇಕು ನೋಡಿ ಅಷ್ಟು ಲೆಂತನ್ನ ಬಿಟ್ಟು ನೀವು
ಇದು ಸ್ಟೇಬಲ್ ಮಾಡ್ಕೋಬೇಕು, ನೀಟಾಗಿ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಹೀಗೆ ಸೆಟ್ ಆದಮೇಲೆ ಸೂಜಿ ಏನು ತೊಗೊಂಡಿದ್ವಲ್ವ ಅದನ್ನು ಸೆಂಟರಿಗೆ ಹೀಗೆ ಹಾಕಿ ನೀಟಾಗಿ ಸೆಂಟರ್ಗೆ ಹಾಕಿ ಅದನ್ನು ಸ್ಟಿಫಾಗಿ ಇಟ್ಕೊಳ್ಳಿ. ಕೈಯಲ್ಲಿ ಇಟ್ಕೊಂಡು ಇವಾಗ ನಾಟ್ನ ಮಾಡಿ ನೋಡಿ. ಹೀಗೆ ಸೂಜಿನ ಹಿಂದೆ ಹಾಕಿ ಒಳಗಡೆಗೆ ತೊಗೊಂಡ್ರೆ ಸೊ ನಿಮಗೆ ನಾಟ್ ಆಗುತ್ತೆ. ನಾರ್ಮಲಾಗಿ ನಾಟ್ ಹಾಕ್ತೀವಲ್ವ ಹಾಗೆಯೇ ನಾಟ್ನ ಹಾಕ್ಕೊಳ್ಳಿ. ನಾಟ್ನ ಹಾಕಿ ಒಳಗಡೆಗೆ ಕುಚ್ಚು ಒಳಗಡೆಗೆ ಸೂಜಿನ ಹಾಕಿ ಈಗ ನೀವು ದಾರನ ಟ್ರಿಮ್ ಮಾಡಿದ್ರೆ ಕುಚ್ಚು ರೆಡಿಯಾಗುತ್ತೆ ನೋಡಿ. ಇಷ್ಟೇ. ಈಗ ಇದನ್ನು ನೀಟಾಗಿ ಪರ್ಫೆಕ್ಟಾಗಿ ಕಟ್ನ ಮಾಡ್ಕೊಳ್ಳಿ. ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ ಅಲ್ವ ಅದನ್ನು ನೀಟಾಗಿ ಎಲ್ಲ ಕಟ್ ಮಾಡಿ ಒಂದೇ ಸಮ ಮಾಡ್ಕೊಳ್ಳಿ. ಆದರೆ ನಿಮಗೆ ಕುಚ್ಚು ರೆಡಿ ಆಗುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಕುಚ್ಚು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಕುಚ್ಚು. ಇದು ನೀವು ವಿಡಿಯೋದಲ್ಲಿ ನೋಡ್ತಿರೋದಕ್ಕಿಂತ ತುಂಬ ಪರ್ಫೆಕ್ಟಾಗಿ ಸೂಪರಾಗಿ ಬಂದಿತ್ತು ಕುಚ್ಚು. ಉದ್ದ ಇದ್ದಿದ್ದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆ ಲೆಂತ್ ನೋಡಿ ಎಷ್ಟು ಬೇಕೋ ಅಷ್ಟನ್ನು ನೀವು ಕಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾರು ಹಾಕಲಿಕ್ಕೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಡಿಸೈನ್ ಅಂತ. ಅಥವಾ ನೀವು ಹಾಕಿಲ್ಲ ಅಂತ ಅಂದರೂ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ರೂ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.